ಟೈಮ್ 9 ಗಂಟೆ ಆಗ್ತಿದೆ. ಸ್ವಲ್ಪನಾದ್ರೂ ನನ್ನ ಬಗ್ಗೆ ಏನಾರ ಯೋಚನೆ ಇದೆ ನೋಡಿ ಇವನಿಗೆ. ಎದ್ದೋಳಲ್ಲ, ಟೈಮ್ ಆಯ್ತು ಕಣೋ, ಪ್ಲೀಸ್ ಎದ್ದೋಳ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋ, ಪ್ಲೀಸ್ ಎದ್ದೋಳು 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 ಎದ್ದೋಳು. ಯಾರದು? ಆ ಕಡೆ ಈ ಕಡೆ ಎಲ್ಲ ನೋಡ್ತೀಯ ಗುಬಾಲ್ ನನ್ನ ಮಗನೇಲೆ. ಒಂದ್ ಸ್ವಲ್ಪ ಕೆಳಗೆ ನೋಡೋ, ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದಾನೆ. ಒಂದ್ ವೇಳೆ ಜಾಕ್? ಓ ಹೇಳು. ಹಂಗಾರೆ ನಾನು ಮಾತಾಡೋದನ್ನ ಕೇಳಿಸ್ಬಿಡ್ತಾ? ದೇವ್ರು ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು, ಏನಂತೀಯ? ಇದೆಲ್ಲ ಬರುತ್ತಾ ನಿನ್ಗೆ? ಕರಿಮಣಿ ಮಾಲೀಕ ನೀನಲ್ಲ. ಹಬ್ಬಾ, ನನ್ನಿಂದ ಏನಾಗ್ಬೇಕು ಹೇಳು ಜಾಕ್? ನಾನು ಸ್ವಲ್ಪ ಮಲ್ಕೋತೀನಿ ಪ್ಲೀಸ್. ಮಲಗ್ತೀಯಾ ಮಮ್ಮಿ? ಪ್ಲೀಸ್ ಕಣ, ಬಾತ್ರೂಮ್ ಅರ್ಜೆಂಟ್ ಆಗ್ತಿದೆ ಕಣ, ಎರಡಕ್ಕೆ ಕರ್ಕೊಂಡೋಗಲ್ಲ ಪ್ಲೀಸ್ ಕಣ. ಅಪ್ಪ, ನನ್ಗೊಂದು ಡೌಟು. ಇಲ್ಲೇ ಮನೇಲೆ ಬಾತ್ರೂಮ್ ಇದೆಯಲ್ಲ, ಒಂದು 4 ಕೆಜಿ ಇಟ್ಬಿಟ್ರೆ ಅಲ್ಲೇ ಸಿಗುತ್ತಲ್ಲ, ಅಲ್ಲೇ ಹೋಗೋದಲ್ವ ನೀನು? ನಿನಗೂ ಅರ್ಜೆಂಟ್ ಆದ್ರೆ ಅಲ್ಲೇ ಮಂಚದ ಮೇಲೆ ಮಾಡ್ಕೊಬಿಡು. ಎತ್ತೋಳು ಸೋಂಪೇರಿ ಸೋಪ್ ಡಬ್ಬ ಮುಗ್ತವನ, ಪ್ಲೀಸ್ ಕಣ, ಅಳಿಸ್ಬೇಡ. ಆಯ್ತು ನಡಿ. ಕೇಳಿಯ, ಇಲ್ಲೆಲ್ಲ ಇಷ್ಟು ಜಾಗ ಇದೆಯಲ್ಲ, ಇಲ್ಲೆಲ್ಲ ಮಾಡ್ಬೋದು ತಾನೆ? ನೋಡಿ ಇಲ್ಲಿ ಜಾಗ ಇದೆಯಲ್ಲಪ್ಪ, ಇಲ್ಲಿ ಮಾಡ್ಬೋದು. ಬೇಕಾದ್ರೆ ನೀನು ಹೋಗು, ನಾನು ಹೋಗಲ್ಲ. ಸರಿ, ಇಲ್ಲಾದ್ರೂ ಮಾಡು ಬಾರಪ್ಪ, ಇಲ್ಲಿ ಬಾ. ಆಗಲ್ಲ ಅಣ್ಣ, ನನ್ಗೆ ಎಲ್ಲೋ ಬೇಕನ್ಸುತ್ತೋ ಅಲ್ಲೇ ಹೋಗೋದು. ಮುಚ್ಕೊಂಡು ಕರ್ಕೊಂಡು ಹೋಗು ಗುರು. ಬರ್ತಾ ಬರ್ತಾ ರೆಸ್ಪೆಕ್ಟ್ ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ. ಸರಿ ಸರಿ, ಮನ್ಸಲ್ಲಿ ಅಳ್ಬೇಡ, ಹೊರಗಡೆ ಕೇಳಿಸ್ತಿದೆ. ಯಾರು ಹೊಸೊಬ್ಬ ಬಂದ್ಬಿಟ್ಟಿದ್ದಾನೆ? ಜಾಕ್ ಬೇಡ, ಜಾಕ್ ಜಾಕ್ ಬೇಡ, ಜಾಕ್. ಜಾಕ್ ನಿಂತ್ಕೊಳ್ಳೋ, ಕೋಳಿ ಕಾಲ್ ಸೈಜ್ ಇಟ್ಕೊಂಡು ಈ ತರ ಓಡ್ತೀಯಾ? ಇವತ್ತ ನಾಯಿ ನನ್ನ ಕೈ ನೋಡೇ ಬಿಡ್ತೀನಿ. ನೀನೇ ಒಂದು ನಾಯಿ, ಅದನ್ನೇನೋ ನೋಡ್ತೀಯ ಬಾರೋ. ಹಿಂದೆಂದು ನೋಡಿದ್ರೆ ಒಳ್ಳೆ ಕೋತಿನ ನಾಯಿ ಅಂತಾನೆ ಗೊತ್ತಲ್ಲ ನಾವು. ಆ ನಾಯಿ ಕಚ್ಬಿಡ್ತಿದೆ, ಇನ್ನು ಸ್ವಲ್ಪ ಬಿಟ್ಟಿದ್ರೆ. ಇನ್ನೊಂದು ಸತಿ ಯಾರು ಹೊರಗಡೆ ಕರ್ಕೊಂಡು ಅಂತ ಹೇಳು, ಮಾಡ್ತೀನಿ. ಹೋಗಿ ಮೊಸರನ್ನ ಐತೆ ತಿನ್ನು, ಹೋಗಲ್ಲಿ. ಇವಾಗ ಒಬ್ಬ ಬಂದಿಲ್ಲಿ ಕೂತಿರ್ಬೇಕಲ್ಲ. ಪ್ಲೀಸ್ ನನಗಾಕು ಪ್ಲೀಸ್. ಮಾಂಸ ಊಟ ಕೈ ಹಾಕಿದ್ರೆ ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಂದು ಕೂತ್ಕೊಬಿಡ್ತೀಯ. ಅಣ್ಣ ಆಯ್ತು. ಅಷ್ಟು ಬೇಗ ತಿನ್ಬಿಟ್ಟ? ಹಂಗ್ ತಿಂದ್ರೆ ತಾನೇ ತಟ್ಟೆಲೇ ಇರೋದ, ಮತ್ತೆ ಮತ್ತೆ ನಮ್ಗೆ ಆಗ್ತಾ ಇರ್ತೀರಾ. ಇದು ನಮ್ಮ ಐಡಿಯಾಗಳು. ಯಾವ ನಾಯಿ ಗುರು ಇಷ್ಟು ಫಾಸ್ಟ್ ತಿನ್ನುತ್ತೆ? ಏನ್ ಹಾಕಿದ್ರು ಎಲ್ಲ ನೀನ್ ಸಾಕಿರೋ ನಾಯಿನೇ. ಸೈಡಲ್ಲಿ ಒಂದು ಪೀಸ್ ಐತಿ ನೋಡ, ಅದು ಹಾಕು. ಅಯ್ಯೋ, ಎಲ್ಲ ನಿನಗೆ ಹಾಕ್ತೀನಿ ಬಾ. ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟಾದ್ರು. ಯಾಕೆ ಈ ತರ? ಗುರು ಅಲ್ಲಿ ನೋಡು ಗುರು, 4 ಕಾಲು, ಎಷ್ಟು ದೊಡ್ಡದಾಗಿದೆ ಒಂದು ಪ್ರಾಣಿ. ಹಸು ಆಟಾಡ್ಸಿ ಅವನ ಅಜ್ಜಿ ಇನ್ನೊಂದೇನ ಕೂತಿದೆ ಅಲ್ಲಿ ಚಿಕ್ಕದಾಗಿ, ಬೆಕ್ಕು ಮರಿ. ಮತ್ತೆ ಏನಪ್ಪಾ ನಿಂದು? ಅದ ಅಲ್ಲಿ ನೋಡಿ, ಒಂದು ಬೆಕ್ಕು ಕೂತಿದೆ ಅಲ್ಲೇ. ಅದು ಅದ್ರ ಪಾಟಿಗೆ ಅಷ್ಟು ದೂರದಲ್ಲಿ ಕೂತಿದೆ ಪಾಪ. ನಿನಗೇನೇ ಮಾಡ್ತು? ಸಾರಿ, ನಮ್ ರೂಲ್ಸ್ ಪ್ರಕಾರ ಬೆಕ್ಕು ನೋಡಿದ್ರೆ ಬೊಗಳ್ಬೇಕು. ಏನೋ ಮಾಡ್ಕೋ, ಹೋಗ ಆ ಕಡೆ ಸುಮ್ಮನೆ. ಹೋಗು ನಾಯಿ ಕೋತಿ. ಹಾಯ್ ಗುರು. ಹಾಯ್ ಗುರು. ಹಾಯ್. ಯಾವ್ದು ಗುರು? ಯಾವ್ದು ಬ್ರೀಡ್ ಇದು? ಯಾವ ಬೀದಿ ನಾಯಿ ಗುರು ಇದು? ಅದು ಯಾವ ಸಂಧಿ ಬುಂದಿಯಿಂದ ತಂದೆ ಗುರು? ನೋಡಕ್ ಇಷ್ಟು ಕಾಮಿಡಿ ಆಗಿದೆ ಅಲ್ವಾ ಗುರು? ನೋಡಿ ಎಷ್ಟು ಕಾಮಿಡಿ ಆಗಿದೆ ಅಂತ. ನಾವು ಡಾಗ್ ಲವರ್ಸೇ ಗುರು. 10,000 ಕೊಟ್ಟು ನಾನು ಸಾಕ್ತಾ ಇದ್ದೀನಿ. 20,000 ಕೊಟ್ಟು ನಾನು ಸಾಕ್ತಾ ಇದ್ದೀನಿ ಮಚ. ಸಾಕಿದ್ರೆ ಒಂದು ಕಾಸ್ಟ್ಲಿ ಡಾಗ್ ಸಾಕ್ಬೇಕು ಮಚ, ಅದೇ ಕಿಕ್ಕು. ಕಾಸು ಕೊಟ್ಟಿಸ್ಕೊಳ್ಳೋ ನಾಯಿನೊಂಥರ, ಬೀದಿಲ್ ಸಿಗೋ ನಾಯಿನೊಂಥರ ನೋಡ್ತೀರಾ ನೀವಲ್ಲೋ ಡಾಗ್ ಲವರ್ಸ್. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬೀದಿಲ್ ಸಿಗೋ ನಾಯಿ ಆದರೂ ಸರಿ, ಕಾಸು ಕೊಟ್ಟಿಸ್ಕೊಂಡಿರೋ ನಾಯಿ ಆದರೂ ಸರಿ, ಅದಕ್ಕೆ ಸ್ವಲ್ಪ ಪ್ರೀತಿ, 3 ಹೊತ್ತು ಊಟ ಹಾಕಿದ್ರೆ ಸಾಕು, 2 ತೋರಿಸೋ ಪ್ರೀತಿ ಒಂದೇ ಆಗಿರುತ್ತೆ ಕಣ್ರು ಗುರು. ಬೀದಿಗಳಲ್ಲಿ, ರೋಡ್ ಸೈಡ್ಗಳಲ್ಲಿ ಎಷ್ಟೋ ನಾಯಿಗಳು ಸಿಗುತ್ತೆ ಪಾಪ. ಅದರಲ್ಲಿ ಯಾವ್ದಾರ ಒಂದು ಮನೆಗೆ ತಗೊಂಡೋಗಿ ಅದಕ್ಕೊಂದು ಒಳ್ಳೆ ಲೈಫ್ ಕೊಡ್ರೋ ಡಾಗ್ ಲವರ್ಸ್. ಎಷ್ಟೋ ಬೀದಿ ನಾಯಿಗಳನ್ನ ಪಾಪ ಕಲ್ಲಲ್ಲಿ ಹೊಡಿತಾರೆ. ರೋಡ್ ಸೈಡ್ಗಳೆಲ್ಲ ಆಕ್ಸಿಡೆಂಟ್ ಆಗಿ ಪಾಪ ಎಷ್ಟೋ ನಾಯಿ ಮರಿಗಳು ಸಾಯ್ತಾ ಇದೆ. ಮಳೆ ಬಿಸಿಲಲ್ಲಿ ಒಂದು ಊಟಕ್ಕೆ ಎಷ್ಟು ಕಷ್ಟಪಡುತ್ತೆ ಪಾಪ. ಮಚ, ದುಡ್ಡು ಕೊಟ್ಟು ಒಂದು ನಾಯಿನ ಸಾಕೋಕ್ಕಿಂತ ಈ ಥರ ಒಂದು ನಾಯಿನ ಸಾಕಿದ್ರೆ ಪುಣ್ಯ ಏನಾದರೂ ಸಿಗುತ್ತೆ.